ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ಮಾಡ್ತಿದ್ದೀವಿ ಅಂದರೆ ದಪಾಟಿ ಮಾಡ್ತಾಯಿದ್ದೀನಿ. ದಪಾಟಿಗೆ ಹಿಟ್ಟು ಸೋಸ್ಕೊಂಡಿದ್ದೀವಿ. ಅದರಂಥ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಜೀರಿಗೆ, ಉಪ್ಪು ಮತ್ತು ಹಸಿ ಖಾರ ಕೂಡ ತೋರಿಸಿದ್ದೀನಿ. ಹಸಿ ಖಾರ ಕೂಡ ಹಾಕಿದ್ದೀವಿ. ಅದರ ನಂತರ ಉಪ್ಪು ಮತ್ತು ಜೀರಿಗೆ ಮತ್ತು ಅರಿಶಿನ ಮತ್ತು ಇಲ್ಲಿ ಪುಡಿ ಖಾರ ಹಾಕ್ಕೊಂಡಿದ್ವಿ ಸ್ವಲ್ಪ ಕಲರ್ ಬರಲಿ ಅಂತ. ಇದು ಅತಿ ಜಾಸ್ತಿ ಖಾರ ಇಲ್ಲ, ಯಾಕಂದರೆ ಅದ್ರ ಜೊತೆ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು 2 ಬೆಳ್ಳುಳ್ಳಿ ಕೂಡ ಹಾಕಿದ್ದೀವಿ. ಅದು ಚೆನ್ನಾಗಿ ಪೇಸ್ಟ್ ಆಗಿದೆ. ಅದು ಮತ್ತು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಿಟ್ಟು ನಾದ್ಕೊಳ್ಬೇಕು. ಈ ಥರ ನೋಡ್ತಿರ್ಬೋದು, ಈ ಥರ ಹಿಟ್ಟು ನಾದ್ಕೋಬೇಕು. ಸೊ ಜಾಸ್ತಿ ಅತಿ ಒಳಕ್ಕೂ ನೋದ್ಕೋಬಾರ್ದು, ತೋರಿಸ್ತಾ ಇದ್ದೀವಿಲ್ಲ ಈ ಪ್ರಕಾರ ಹಿಟ್ಟು ನಾದ್ಕೋಬೇಕು. ಅತಿ ತಳಗಾತಂದ್ರೆ ದಪಾಟಿ ಹರಿದು ಹೋಗ್ತವೆ, ಕರೆಕ್ಟ್ ಬರೋಂಗಿಲ್ಲ. ಸೊ ನೋಡ್ಬೋದು ಈ ಥರ ಸ್ವಲ್ಪ ಮ್ಯಾಗ ಎಳ್ಳು ತೊಗೊಂಡು ಹಿಂಗೆ ಸ್ವಲ್ಪ ಹಿಟ್ಟು ರೊಟ್ಟಿ ಹೆಂಗೆ ಬಿಡ್ತೀವಿ ಸೇಮ್ ಅದೇ ಪ್ರೊಸೀಜರ್ ಇದೆ. ಸೊ ಕೆಲವೊಬ್ಬರಿಗೆ ಬಡಿಯೋಕ್ಕೆ ಬರೋಂಗಿಲ್ಲ, ಡೆಫಿನೆಟ್ಲಿ ಒಂದು ಆಪ್ಷನ್ ಏನು ಲಟ್ಟಣಿಗೆ ತೊಗೊಂಡು ಬಡಿಬಹುದು. ಸೊ ಈ ಥರ ನೋಡ್ಬೋದು. ಈ ಥರ ನಮ್ಮ ದಪಾಟಿವನ್ನು ರೆಡಿ ಆಗ್ತಿದೆ. ಮ್ಯಾಗೆ ಸ್ವಲ್ಪ ನೀರು ಹಾಕಿ, ಹಿಟ್ಟಿದ್ದಲ್ಲಿ ನೀರು ಹಾಕಿ ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಬೇಯೋಮಟ್ಟ ಇಡ್ರಿ. ಅದರ ನಂತರ ಇಲ್ಲಿ ನೋಡ್ತಿದ್ದೀರಾ ದಪಾಟಿ ಯಾವ ಪ್ರಕಾರ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಟೇಸ್ಟ್ ಇತ್ತು. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಅದ್ರ ಜೊತೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ಅತಿ ಸೂಪರ್ ಅನಿಸುತ್ತೆ. ಹಬ್ಬದಾಗೆ ಇದು ಮಾಡ್ತಾರೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್ ಮಾಡಿರಿ, ಕಮೆಂಟ್ ಮಾಡಿದ್ರೆ ನೆನಪಾರಬೇಡ್ರಿ. ಥ್ಯಾಂಕ್ ಯು.